ಸದನದಲ್ಲಿ ಸದ್ದು ಮಾಡಿದ ಲಾಯರ್ ಜಗದೀಶ್ ಅಬ್ಬರ. ಲಾಯರ್ ಜಗದೀಶ್ ಹೆಸರು ಹೇಳದೆ ಗುಮ್ಮಿದಂತಹ ಎಸ್ಆರ್ ವಿಶ್ವನಾಥ್ ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂದಿದ್ದಕ್ಕೆ ಏನೇನೋ ಮಾತನಾಡ್ತಾರೆ. ಸಿಎಂನೂ ಬಿಟ್ಟಿಲ್ಲ, ಡಿಸಿಎಂನೂ ಬಿಟ್ಟಿಲ್ಲ. ನಕಲಿ ಲಾಯರ್ ಮೇಲೆ ಇದುವರೆಗೂ ಒಂದು ಕೇಸ್ ಹಾಕಿಲ್ಲ. ಯಾಕೆ? ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾನೆ ಆ ವ್ಯಕ್ತಿ. ಮೂರನೇ ಕಣ್ಣು ಯಾಕೆ ಬಿಟ್ಟಿಲ್ಲ ಡಿಕೆ ಶಿವಕುಮಾರ್? ಆತನನ್ನ ಯಾಕೆ ಬಿಟ್ರಿ? ಸರಿಯಾಗಲ್ಲ, ಕ್ರಮ ಕೈಗೊಳ್ಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಒತ್ತಾಯಿಸಿದಂತಹ ಎಸ್ಆರ್ ವಿಶ್ವನಾಥ್. ವೀಕ್ಷಕರೇ, ಸದನದಲ್ಲಿ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಆ ಒಂದೊಂದೇ ವಿಚಾರಗಳನ್ನ ಹೊರಹಾಕುವ ನಿಟ್ಟಿನಲ್ಲಿ ಲಾಯರ್ ಜಗದೀಶ್ ಅವರ ಹೆಸರನ್ನ ಹೇಳದೆ ಎಸ್ಆರ್ ವಿಶ್ವನಾಥ್ ಅವರು ನಕಲಿ ಲಾಯರ್ ಅಂತ ಹೇಳಿ ಬಳಕೆ ಮಾಡಿದ್ದಾರೆ. ಸದನದಲ್ಲಿ ಸದ್ದು ಮಾಡಿರುವಂತಹ ಲಾಯರ್ ಜಗದೀಶ್ ಅವರ ಹೆಸರು ಹೇಳಲಿಲ್ಲ, ಹೆಸರು ಹೇಳದೆ ಗುಮ್ಮಿದ್ದಾರೆ. ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಅಂದ್ರೂ ಕೂಡ ಅವ್ರಿಗೆ ಪ್ರಾಬ್ಲಮ್. ಆ ವ್ಯಕ್ತಿಗೆ ಡಿಸಿಎಂನೂ ಬಿಟ್ಟಿಲ್ಲ, ಸಿಎಂನೂ ಬಿಟ್ಟಿಲ್ಲ, ಯಾವ ವ್ಯಕ್ತಿನೂ ಆತ ಬಿಡ್ತಾ ಇಲ್ಲ. ಯಾಕೆ ಆತನ ಮೇಲೆ ಒಂದು ಕೇಸ್ ಆಗ್ತಾ ಇಲ್ಲ? ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟು ಮಾತನಾಡ್ಬಿಡೋದೆ ಅಂತ ಹೇಳಿ ಕೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಸಾಕಷ್ಟು ಮಾತನಾಡಿದ್ದಾನೆ ಆ ವ್ಯಕ್ತಿ ಅಂತ ಹೇಳಿದ್ದಾರೆ. ಎಸ್ಆರ್ ವಿಶ್ವನಾಥ್ ಅವರು ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೆ. ಇವನು ತಿರುಪ್ತಿಯಲ್ಲಿ ಇಟ್ಟವನು, ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡ್ರೆ ನಿಮ್ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ. ಮೆಂಟಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ ಅಧ್ಯಕ್ಷರ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ. ನಾವು ಸಿಐಟಿ ಅವರು ಈ ತರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೆ ಅಂತ ಹೇಳವನೆ. ಅವನು ನಕಲಿ ಲಾಯರ್, ನಿಮ್ಗೆ ಗೊತ್ತಿರ್ಲಿ. ಆದ್ರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರು ಕೂತ್ಕೊಳ್ಳಿ. ಡೇಂಜರ್ ಅಲ್ಲ, ಭಸ್ಮ ಆಗ್ಬೇಕು ಅಂತವ್ರು ಭಸ್ಮ ಆಗ್ಬೇಕು. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರನ್ನ ಭಸ್ಮ ಮಾಡ್ರಿ, ನಕಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು. ನೀವು ನಿಮ್ಮ ಹೆಸರು ಜಗತ್ ಜಾಹೀರ್ ಆಗ್ತದೆ ಅದರಲ್ಲಿ. ಇವತ್ತು ನಾವು SIT ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು. ನಾಳೆ ತಿರ್ಗಾ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ, ಇರೋ ಕಣ್ಣು ಮುಚ್ಕೊಂಡು ಕನ್ನಡಕ ಹಾಕೊಂಡು ಕೂತವ್ರೆ. ಅದೇ ಸಮಸ್ಯೆ ಆಗಿರೋದು ನಮಗೆ. SIT ತನಿಖೆದು ಇದು ಅಂತ್ಯ ಆಡಬೇಕು. ನಾಳೆ SIT ಅವನ ಮಾಡಿರೋ ಆಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಇದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಲಾಯರ್ ಜಗದೀಶ್ ಅವರು ನಮ್ಮ ದೂರವಾಣಿಯ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಎಸ್ಆರ್ ವಿಶ್ವನಾಥ್ ಅವರು ಸದನದಲ್ಲಿ ಒಂದಿಷ್ಟು ಮಾತಾಡ್ತಾರೆ. ಅದು ಮೋಸ್ಟ್ಲಿ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇಟ್ಸ್ ಗ್ರೇಟ್ ಅಲ್ವಾ ಮೇಡಮ್? ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಸರನ್ನ ಸದನದಲ್ಲಿ ರೆಕಾರ್ಡ್ ಮಾಡ್ತಾರೆ ವಿಶ್ವನಾಥ್ ಅಂತಂದ್ರೆ, ಅವ್ರ ಕಾಲ್ ಸಿಕ್ಕಿಲ್ಲ, ಕಾಲ್ ಜರ ಸಿಕ್ಕಿದ್ರೆ ನಮ್ಮ ಮನೇಲಿ ಒಂದು ಫೋಟೋ ಹಾಕೊಂಡ್ಬಿಡ್ತೀನಿ, ಇಲ್ಲಿ ಪರವಾಗಿಲ್ಲ. ಏನೋ ಅವರು ಹೆಸರು ಹೇಳಿಲ್ಲ. ಈ ವಾಸ್ ಬ್ಲೇಮಿಂಗ್ ಮೀ ಇನ್ ದ ಅಸೆಂಬ್ಲಿನಲ್ಲಿ ಈ ವಾಸ್ ಬ್ಲೇಮಿಂಗ್ ಮೀ ಇನ್ ಓಪನ್. ಏನೋ ನಕಲಿ ಲಾಯರ್ ಅಂತ ಹೇಳಿದನ್ನ ಕೇಳಿಸ್ಕೊಂಡೆ. ತದನಂತರ ಅವರು ದುಡ್ಡನ್ನ ಧರ್ಮಸ್ಥಳದಲ್ಲಿ ಎಡಕ್ ಹೋಗಿದ್ದಾನೆ ಅಂತ ಕೇಳಿದನ್ನ ಬ್ಲೇಮ್ ಮಾಡಿದ್ ಕೇಳಿಸ್ಕೊಂಡೆ. ಐ ಥಿಂಕ್ ಇಫ್ ಐ ನಾಟ್ ರಾಂಗ್, ಹೋಮ್ ಮಿನಿಸ್ಟರ್ ಮೇಲೆ 500 ಕೋಟಿ ಆರೋಪ ಇದೆ ಅಂತ ನಾವು ಅದನ್ನೇ ಕೇಳಿದ್ರು. ನಾವು ಹೋಮ್ ಮಿನಿಸ್ಟರ್ನ 500 ಕೋಟಿ ನಿಮ್ಗೆ ಬಂದಿದೆ, ಅದಕ್ಕೆ SIT ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡಬಾರ್ದು ಅನ್ನೋದಾದ್ರೆ ದೇಶದಲ್ಲಿ ಸಂವಿಧಾನ ಏನಕ್ಕೆ ಬೇಕಾಗಿದೆ? MLA ವಿಶ್ವನಾಥ್ ಅವ್ರಿಗೆ ಸಂವಿಧಾನ ಓದ್ಕೊಂಡಿಲ್ಲ ಮೇಡಮ್. ಆಮೇಲೆ ಇನ್ಫ್ಯಾಕ್ಟ್ ಈ ವೆಂಟ್ ಅಹೆಡ್. CM ಅವರೇ ನಿಮ್ಮನ್ನು ಪ್ರಶ್ನೆ ಮಾಡ್ತಂತ. CM ಸಿದ್ದರಾಮಯ್ಯನವರು ವಕೀಲರಿದ್ದಾರೆ, ಸಂವಿಧಾನದ ಅರ್ಥಗಳನ್ನು ತಿಳ್ಕೊಂಡಿರುವಂತ ವ್ಯಕ್ತಿ ಇದ್ದಾರೆ. ಸಂವಿಧಾನದ ಅಡಿ ಜನರು ಪ್ರಶ್ನೆ ಮಾಡಿದ್ರೆ ಅದು ಅವ್ರ ಹಕ್ಕು ಅಂತ ಅವ್ರಿಗೆ ಗೊತ್ತಿದೆ.
ಈತನ ತರ ಅವರು ದಡ್ಡ ಅಂತೂ ಅಲ್ಲ. ಈತನ ಎಜುಕೇಟೆಡ್ ಏನೋ ಲಾಯರ್ ಅದು ಸಿದ್ದರಾಮಯ್ಯನವರು. ಏನೋ ನಾನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಹೋಗಲ್ಲ. ಈತ ವಿಶ್ವನಾಥ್ 200 ಗಾಡಿ ತಗೊಂಡು ರೌಡಿ ತರ ಗೂಂಡಾ ತರ ಧರ್ಮಸ್ಥಳಕ್ಕೆ ಹೋಗ್ತಾನೆ ಅಂತಂದ್ರೆ ನಾವೆಲ್ಲ ಚಪ್ಪಾಳೆ ಹೊಡಿಬೇಕಾ? ನಾವ್ ಅದನ್ನೇ ಪ್ರಶ್ನೆ ಮಾಡಿದ್ದು. SIT ನಡಿಬೇಕಾದ್ರೆ, SIT ತನಿಖೆ ನಡಿಬೇಕಾದ್ರೆ ಈ ರೀತಿ 200 ಗಾಡಿಗಳನ್ನ ತಗೊಂಡು ಹೋಗಂಗ್ರೆ ಹೋಗ್ಲಿ, ಆತ ಸಮಸ್ಯೆ ಏನಿಲ್ಲ. ಬಟ್ ಈ ರೀತಿ 200 ಗಾಡಿ ತಗೊಂಡು ಹೋಗ್ತಾ ಇದೀನಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅದನ್ನ ಅಲ್ಲ, ನಿಮ್ಗೆ ಹುಚ್ಚುನಾಯಿ ಹೊಡೆದಂಗ್ ಹೊಡೆದಿದ್ರು ಅನ್ನುವಂಥ ಮಾತು ಕೂಡ ಆ ಒಂದು ಸದನದಲ್ಲಿ ಕೇಳಿಸಿಗತ್ತೆ ನಮ್ಗೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಹುಚ್ಚುನಾಯಿ ಹೊಡೆದಂಗ್ ಹೊಡಿದಿದೆ ಅಂತ ಹೇಳ್ತಾರೋ ಅಂತ ವಿಶ್ವನಾಥಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ಗಲಾಟೆನಲ್ಲಿ ನಮ್ ಗನ್ಮೇನು ಗುಂಡಾರಿಸ್ತಾರೆ. ಇದೇ ಸಂವಿಧಾನ ನಮ್ಗೆ ಆತ್ಮರಕ್ಷಣೆಗೆ ಅಧಿಕಾರ ಕೊಟ್ಟಿದೆ. ಅವ್ನ್ ದಡ್ಡ, ಅವನು ವಿಶ್ವನಾಥ ದಡ್ಡ. ಅವನಿಗೆ ಏನ್ ಬೇಕೋ ಅದನ್ನ ಹೇಳ್ಕೊಂಡಿದ್ದಾನೆ. ಓಕೆ, ಅದನ್ನ ಪೂರ್ತಿಯಾಗಿ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಈಗ ನನ್ನನ್ನ ಅರೆಸ್ಟ್ ಮಾಡಿದ್ದೇನಕ್ಕೆ ಗುಂಡಾ ಹಾರಿಸಿದೆ ಅಂತ ಅಲ್ವಾ? ನನ್ನನ್ನ ಅರೆಸ್ಟ್ ಮಾಡಿಸಿದ್ದೆ ಗುಂಡಾ ಹಾರಿಸಿದ್ದೆ ಅಂತ. ನಾವು ಆತ್ಮರಕ್ಷಣೆಗೆ ಗುಂಡಾ ಹಾರಿಸಿದ್ವಿ. ಪೊಲೀಸ್ ಅವ್ರಿಗೆ ಅದು ಆತ್ಮರಕ್ಷಣೆ ಅನ್ಸಿಲ್ಲ, ನನ್ನನ್ನು ಅರೆಸ್ಟ್ ಮಾಡಿ 97 ದಿವಸ ಜೈಲಿಗೆ ಕಳ್ಸಿದ್ರು. ದಟ್ಸ್ ಅ ಪಾಯಿಂಟ್. ಈಗ ನಮ್ಮನ್ನ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ನಮ್ಮ ಆತ್ಮವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಂವಿಧಾನ ಹಕ್ಕು ಕೊಟ್ಟಿದ್ದೆ, ನಾನು ಮಾಡ್ಕೊಂಡಿದ್ದೀನಿ. ನಾಯಿಗೆ ಹೊಡೆದಂಗ್ ಹೊಡೆದಿದ್ರು ಅಂತಂದ್ರೆ ಅಲ್ಲ ಮೇಡಮ್, 500 ವರ್ಷಗಳ ಹಿಂದೆ ಕೆಂಪೇಗೌಡರು ತಂದೆ 70 ವರ್ಷ ಆಡಳಿತ ಮಾಡಿದಂತ ಒಕ್ಕಲಿಗ ಸಂಸ್ಥಾನ ಯಲಹಂಕ. ಆ ಯಲಹಂಕದಲ್ಲಿ ರೆಡ್ಡಿ ಜನಾಂಗ ಈ ವ್ಯಕ್ತಿಗೆ ಒಕ್ಕಲಿಗರು ಓಟ್ ಹಾಕಿ ಒಕ್ಕಲಿಗರು ಮುನ್ನಡೆಯಲ್ಲಿರುವಂತ ಯಲಹಂಕ ಮತ್ತೆ ಬ್ಯಾಟರಾಂಪುರದಲ್ಲಿ ಈತನಿಗೆ ಓಟು 4 ಟೈಮ್ MLA ಮಾಡಿದಾನೆ, ಅದೃಷ್ಟವಂತ. ಅದೇ ಒಕ್ಕಲಿಗ ನಾಯಕ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಅದೇ ವಂಶಸ್ಥರು ನಾವು ಕೂಡ. ಈತನಿಗೆ ಒಬ್ಬ MLA ಆಗಿ ಎಷ್ಟು ರೆಸ್ಪೆಕ್ಟ್ ಇದೆಯೋ ಅದಕ್ಕಿಂತ ಹೆಚ್ಚಿನ ರೆಸ್ಪೆಕ್ಟ್ ನಮ್ಮ ಕುಲಕ್ಕಿದೆ ಅಥವಾ ನಮ್ಮ ಫ್ಯಾಮಿಲಿಗಿದೆ, ನನಗೂ ಇದೆ. ಈತ 200 ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತಂದ್ರೆ ಡೆಮೋಕ್ರಸಿನಲ್ಲಿ ಒಂದು SIT ನಡಿಬೇಕಾದ್ರೆ SIT ವಿರುದ್ಧವಾಗಿ ಈತ ತನ್ನ ರಣಕಾಳೆಯನ್ನ ಊದಿದ್ದಾನೆ ಅಂತ ಅರ್ಥ ಆಯ್ತು. ಹಾಗಾಗಿ ನಾವು ಪ್ರಶ್ನೆ ಮಾಡಿದ್ವಿ. ಸರ್, ನೀವು ಲಾಯರೇ ಅಲ್ಲ, ನಕಲಿ ಲಾಯರು ಅಂತ ಹೇಳಿ ಒತ್ತಿ ಹೇಳ್ತಾರೆ. ಅಲ್ಲ ಮೇಡಮ್, ಆತ ಅಂತ ದಡ್ಡ ಏನು ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಆತ ಓದಿರೋದ್ರ ಕಡಿಮೆ. ಆಮೇಲೆ ಈ ತರ ವಿಶ್ವನಾಥನ್ ತರ ಅಲಿಗೇಷನ್ ಮಾಡುವಂತವ್ರು ನಾನೊಬ್ಬ ನಕಲಿ ಅಡ್ವೊಕೇಟು, ನಾನೊಬ್ಬ ನಕಲಿ ಸರ್ಟಿಫಿಕೇಟ್ ಇಟ್ಕೊಂಡಿದೀನಿ ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ 2023 ಕಂಪ್ಲೇಂಟ್ ಕೊಡ್ತಾರೆ. ಅದು ಅಪೀಲ್ ಆಗುತ್ತೆ. ಮೊನ್ನೆ ನಾನು ಆದೇಶದ ಕಾಪಿ ಹಾಕಿದೀನಿ, ಎಲ್ಲರಿಗೂ ಹಾಕಿದೀನಿ ಅದೇ ವಿಚಾರ. ಯಾಕಂದ್ರೆ ಗೌರವಾನ್ವಿತ ಅಸೆಂಬ್ಲಿನಲ್ಲಿ ಚರ್ಚೆ ನಡೆದಾಗ ಒಂದು ದೇವಸ್ಥಾನ, ಅದು ಫ್ರೀಡಮ್ ಐ ಥಿಂಕ್ ಇಫ್ ಐ ನಾಟ್ ರಾಂಗ್ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್, ಅದು ಆ ಟೆಂಪಲ್ ಅಲ್ಲಿ ನಡೆದಾಗ ನನ್ನ ಮೇಲೆ ಅಲಿಗೇಷನ್ ಮಾಡಿದಾಗ ಐ ಹ್ಯಾಡ್ ಟು ಕ್ಲಾರಿಫೈ ಇಟ್. ಬೇರೆ ಏನಾದ್ರು ಹೇಳಿದ್ರೆ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇರ್ಲಿಲ್ಲ. ಬಟ್ ಅಸೆಂಬ್ಲಿಲಿ ಹೇಳಿರೋದ್ರಿಂದ ಅದು ಕ್ಲಾರಿಫೈ ಕೊಡ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. 17/2 ಅಂದ್ರೆ 17ನೇ ತಾರೀಕು ಫೆಬ್ರವರಿ 2025 ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನನ್ನ ಎಲ್ಲಾ ರೆಕಾರ್ಡ್ಸ್ ಕರೆಕ್ಟ್ ಆಗಿದೆ, ನಾನೊಬ್ಬ ಲೆಜಿಟಿಮೇಟ್ ಅಡ್ವೊಕೇಟ್ ಅಂತ ಆದೇಶ ಮಾಡಿದೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನನ್ನನ್ನ ಅಡ್ವೊಕೇಟ್ ಅಂದ್ಮೇಲೆ ಇವನೊಬ್ಬ ಇಡಿಯಟ್, ಐ ಹ್ಯಾವ್ ಟು ಯೂಸ್ ದಿಸ್ ವರ್ಡ್ ಇಡಿಯಟ್ ಅಂತ. ಅಲ್ಲ, ಒಬ್ಬರ ಬಗ್ಗೆ ನಾನು ಹೇಳ್ತೀನಿ MLA ಅಲ್ಲ ಅಂತ ಆಗ್ಬಿಡುತ್ತೆ ಆ ತರ ಹೇಳಿದ್ರೆ. ಹೆಂಗ್ ಹೇಳಕ್ಕಾಗುತ್ತೆ? ನಿಂತ್ಕೊಂಡಿದ್ದಾರೆ, ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ ಮೇಡಮ್. ನಾವು ಒಬ್ಬ ನಕಲಿ MLA ಅಂತ ಹೇಳಲಿಕ್ಕೆ ಆಗಲ್ಲ. ಅದೇ ರೀತಿ ನನಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಬ್ಬ ಅಡ್ವೊಕೇಟ್ ಅಂತ ಎನ್ರೋಲ್ಮೆಂಟ್ ಕೊಟ್ಟಿದೆ. ನನ್ನನ್ನ ನಕಲಿ ಅಡ್ವೊಕೇಟ್ ಅಂತ ಅಸೆಂಬ್ಲಿಯಲ್ಲಿ ಹೇಳಿದಾನೆ. ನಾನು ಕಾನೂನು ರೀತಿಯಲ್ಲಿ ಏನು ಮಾಡಕ್ಕಾಗಲ್ಲ. ಕಾರಣ ಯಾಕೆ ಅಂತಂದ್ರೆ ಅಸೆಂಬ್ಲಿಯಲ್ಲಿ ಏನೇ ಮಾತಾಡಿದ್ರು ಕೂಡ ವಿ ಕ್ಯಾನಾಟ್ ಫೈಲ್ ಎ ಕೇಸ್. ಇದರ ಅಡ್ವಾಂಟೇಜ್ ತಗೊಂಡಿರ್ಬೋದು, ಮೋಸ್ಟ್ಲಿ ಗೊತ್ತಿಲ್ಲ. ಓಕೆ, ಅದರ್ವೈಸ್ ಆಲ್ಸೋ ನನ್ನ ನೈತಿಕ ಜವಾಬ್ದಾರಿ ಇದೆ. ಹಾಗಾಗಿನೇ ಮಾಧ್ಯಮದ ಮುಂದೆ ನಾನು ಫೇಸ್ಬುಕ್ ಅಲ್ಲಿ ಮತ್ತೊಂದ್ಸತಿ ರೆಕಾರ್ಡ್ ಅನ್ನ ಮತ್ತೆ ಡಿಸ್ಪ್ಲೇಗೆ ಹಾಕಿದ್ದೀನಿ. ನನ್ನ ಎಲ್ಲಾ ತಮ್ಮೆಲ್ಲ ಮಾತಿಗೂ ಕೂಡ ಧನ್ಯವಾದ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.